ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜುಮನಿ ಕಾಕ. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ, ಜಗದ ಜಗುಲಿ ನಮ್ಮೂರ ಬಾನುಲಿ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ಈ ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಜಾನಪದ ಜಾತ್ರೆ. ಈ ಜಾತ್ರೆಯಲ್ಲಿ ಭಾಗವಹಿಸುವವರು ಶ್ರೀ ನಾಗಪ್ಪ ಗುರುಬಸಪ್ಪ ಮರುಕುಂಬಿ, ತಾಲೂಕ್ ಬೈಲಹೊಂಗಲ್, ಸಾಕಿನ್, ಆನಿಗೋಳ್. ಇವರು ಇಂದಿನ ನಮ್ಮ ಈ ಸಂದರ್ಶನದ ಮುಖ್ಯ ಅತಿಥಿ. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು ಹೌದು. ಕೇಳುಗರೆ, ವಾಡಿಕೆಯಂತೆ ಒಂದು ಕಾವ್ಯಾನಂದರ ಹಾಡು ಶ್ರೀ ಸಿದ್ದಯ್ಯ ಪುರಾಣಿಕರದು. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ನುಡಿಯೇ ಭಸ್ಮವು ಹುಲ್ಲೆ ಪತ್ರಿಯು ಜಡವಿದೆಲ್ಲವು ಜಂಗಮ. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಕುಡಿವ ನೀರೇ ತೀರ್ಥವು ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಕುಡಿವ ನೀರೇ ತೀರ್ಥವು ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಶ್ರಮದ ಬೆಮರೆ ಸ್ನಾನವು, ಶ್ರಮದ ಬೆಮರೆ ಸ್ನಾನವು. ದುಡಿತದ ಹಾಡೆ ಮಂತ್ರ ನೀನಾದವು. ದುಡಿತದ ಹಾಡೆ ಮಂತ್ರ ನೀನಾದವು. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಭದ್ರವನ್ನೇ ನೋಳ್ಪ ಅಕ್ಷಿಯು ಭಾವಿಸಲು ರುದ್ರಾಕ್ಷಿಯು. ಭದ್ರವನ್ನೇ ನೋಳ್ಪ ಅಕ್ಷಿಯು ಭಾವಿಸಲು ರುದ್ರಾಕ್ಷಿಯು. ಭದ್ರವನ್ನೇ ನುಡಿಯೇ ಮಾಡುವ, ಭದ್ರವನ್ನೇ ನುಡಿಯೇ ಮಾಡುವ ಎಂಬ ಬುದ್ಧಿಯೇ ದೀಕ್ಷವು. ಎಂಬ ಬುದ್ಧಿಯೇ ದೀಕ್ಷವು. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಎಲ್ಲರೆಲ್ಲರಿಗಾಗಿ ಎನ್ನುವ ಒಂದೇ ಜ್ಞಾನವು, ಜ್ಞಾನವು. ಎಲ್ಲರೆಲ್ಲರಿಗಾಗಿ ಎನ್ನುವ ಜ್ಞಾನವಂದೇ ಜ್ಞಾನವು. ಒಲಿದು ಒಲಿಸುವ, ನಲಿದು ನಲಿಸುವ, ಒಲಿದು ಒಲಿಸುವ, ನಲಿದು ನಲಿಸುವ ಕಲೆಯೇ ಅಮೃತ ನಿಧಾನವು. ಕಲೆಯೇ ಅಮೃತ ನಿಧಾನವು. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ನುಡಿಯೇ ಭಸ್ಮವು ಹುಲ್ಲೆ ಪತ್ರಿಯು ಜಡವಿದೆಲ್ಲವು ಜಂಗಮ. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ. ಜಗವೇ ಕೂಡಲ ಸಂಗಮ, ಜಗವೇ ಕೂಡಲ ಸಂಗಮ.
ಶ್ರೀ ನಾಗಪ್ಪ ಅವರ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ. ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಸಿಬ್ಬಂದಿ ಪರವಾಗಿ, ಕೇಳುಗರ ಪರವಾಗಿ ನಿಮಗೆ ಆದರ ಸ್ವಾಗತ ಹಾಗೂ ನಮನಗಳು. ನಾಗಪ್ಪ ಅವರ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಮ್ಮಂದಿರು, ಅಣ್ಣ ತಮ್ಮಂದಿರು, ಸಮಾಜದವರು, ಗುರು ಹಿರಿಯರು, ಹೀಗೆ ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ಇವತ್ತಿನ ಬಯಲಾಟ, ದೊಡ್ಡಾಟ, ಸಣ್ಣಾಟಗಳಲ್ಲಿ ಹಾಡುಗಾರಾಗಿ ಮನೆ ಮಾತಾಗಿರಿ, ಎಲ್ಲರ ಮನಸ್ಸನ್ನು ಗೆದ್ದಿರಿ. ಕಾರಣ ನಿಮ್ಮ ಊರು, ನಿಮ್ಮ ತಂದೆ ತಾಯಿ ಹೆಸರು ಎಲ್ಲವನ್ನೂ ಹೇಳಿರಿ. ನಮ್ಮ ಊರು ಬೈಲಹೊಂಗಲ ತಾಲೂಕ ಅನಗೋಳ ಗ್ರಾಮದವರಾದ ಶ್ರೀ ನಾಗಪ್ಪ ಗುರುಬಸಪ್ಪ ಮರ್ಕುಂಬಿ ಸಾಕಿನ ಅನಗೋಳ. ನಮ್ಮ ತಂದೆಯವರು ಗುರುಬಸಪ್ಪ ಮರ್ಕುಂಬಿ, ತಾಯಿಯವರು ಈರವ್ವ ಗುರುಬಸಪ್ಪ ಮರ್ಕುಂಬಿ. ನಿಮ್ಮ ತಂದೆ ಗುರುಬಸಪ್ಪ ಅವರು ಕಲಾವಿದರಿದ್ರೇನು? ಅವರು ಒಂದು 20 ವರ್ಷ ಮಾಡಿ ಹಿಂದಾಡಿ ಪೈಲ್ವಾನಿಕಿನೂ ಮಾಡಿರಿ ಅವರು. ಹಾ, ಅಂದ್ರೆ ಕುಸ್ತಿ. ಹಾ, ಕುಸ್ತಿ ಸ್ವಲ್ಪ ದಿವಸ ಹಾಡ್ಯಾರ ಅವರು. ಭಜನಿ ಒಳಗೆ ಇರ್ತೀರಿ ಅವ್ರ, ಭಜನಿ ಒಳಗಿರ್ತಿದ್ರು. ಈಗ ಪೈಲ್ವಾನ್ಕಿ ಅಂದ್ರಲ್ಲ, ಕುಸ್ತಿ ಅಂದ್ರಲ್ಲ, ಅದು ಹೊರಗೆ ಆಡ್ಲಿಕ್ಕೆ ಹೋಗ್ತಿದ್ರು. ಹೌದ್ರಿ, ಎಲ್ಲ ಗೆದ್ದು ಬಂದಾರಂದ್ರೆ. ಗೆದ್ದು ಬಂದಾರಿ. ಊರಾಗ ಮೆರವಣಿಗೆ ಆತು, ಎಲ್ಲ ಊರಾಗ ಮೆರವಣಿಗೆ ತೆಗಿತಂದ್ರೆ ಅವ್ರಿಗೊಂದು ವೈಭವ ಮಾಡಿ ಸಂತೋಷ ಮಾಡಿ ನಮ್ಮ ಆ ಊರಿಗೆ ಹೆಸರು ತರ್ತಾರಲ್ಲ, ಊರಿಗೆ ಹೆಸರು ತರ್ತಾರ ಅಂತ ತಿಳಿದು ಅವ್ರ ಮೆರವಣಿಗೆ ಇದೆಲ್ಲ ಮಾಡ್ತಾರೆ. ಆಮೇಲೆ ನಿಮ್ದು ಹೇಳಿ, ನೀವು ತಂದೆ ತಾಯಿ ಹೆಸರು ಹೇಳಿದ್ರಿ. ಈಗ ಸಾಲಿಗೆ ಹೋಗ್ತಿದ್ರಿ? ಸಾಲಿಗೆ ಹೋಗ್ತಿದ್ವಿ ಅನಗೋಳದವ್ರಿಗೆ. ಅನಿಗೋಳ, ಅನಿಗೋಳದೊಳಗೆ ಸಾಲಿಗೆ ಹೋಗ್ತಿದ್ವಿ. ಎಲ್ಲಿ ತನಕ ಕಲ್ತ್ರಿ? ಅಷ್ಟೇ ಒಂದು 3ನೇತೆ 4ನೇತೆ ಮಟ್ಟ ಅಷ್ಟೇ ಹೋದ್ರಿ. ಮುಂದೆ ಯಾಕೆ ಕಲಿಲಿಲ್ಲ? ಏನ್ ನಮ್ಮ ಅಲ್ಲ ಅವು ಒಂದ್ ಸ್ವಲ್ಪ ಜೀವನ ಕೈದಿದ್ದೀವ್ರ, ಹಂಗ ದನ ಕಾಯಕ ಮತ್ ಹೊಲಕ್ಕ ಕಾಸಕತ್ರ ಮನ್ಯಾಗ. ಹಳ್ಳಿ ಒಳಗಿನ ಮನಿ ಕೆಲಸ ಮಾಡ್ಕೋತೀರಿ. ಈಗ 3ನೇತಕ್ಕೆ ಹೋಗೋ ಸಾಲಿಗೆ ಹೋಗ್ತಿದ್ರಿ, ಮಾಸ್ತರ್ ಹೆಸರು ನೆನಪದ? ಹಾ, ನೆನಪೈತ್ರಿ. ಹೆಸರು ಹೇಳ್ರಲ್ಲ. ಅವರು ದೇವಲಾಪುರದವ್ರು ಕಲ್ಸಾಕ್ ಬರ್ತಿರ್ರಿ ಅನಗೋಳಕರಿ. ದೇವಲಾಪುರದವ್ರು ಅನುಗೋಳ ಕಲಿಸ್ಲಿಕ್ಕೆ ಬರ್ತಿದ್ರು. ಅವ್ರ ಹೆಸರು ಅಷ್ಟ ಇಂಗಳಿಗೆ ಮಾಸ್ತರ್ ಅಂತೀರಿ. ಇಂಗಳಿಗೆ ಮಾಸ್ತರ್ ಹೆಸರ ಬಾ ಚಲೋ ಇದ್ರೆ. ಚಲೋ ಇದ್ರಿ. ನಿಮ್ಮ ಗೆಳೆಯಂದ್ರ ಹೆಸರು ಹೇಳ್ರಲ್ಲ, ಅವಾಗ ಸಾಲಿಗೆ ಹೋಗೋ ಮುಂದಿನ ಗೆಳೆಯಂದ್ರ. ಸಾಲಿಗೆ ಹೋಗಂತಂದ್ರಿ ನಮ್ಮ ಜೋಡಿ ಇದ್ದವರು ಶಂಕರ ದುಳಪ್ಪನವ್ರ ಅಂತರಿ, ಮುಂದೊಬ್ಬ ರಾಮಲಿಂಗಪ್ಪ ಒಕ್ಕುಂದ್ ಅಂತಿದ್ರಿ, ಆಡ್ಯಪ್ಪ ದುಳಪ್ಪನವ್ರ, ಹಿಂಗ ಒಂದಷ್ಟು ಹುಡುಗರು. ಅವ್ರೆಲ್ಲರೂ ಕೂಡ ಸಂಪರ್ಕದಾಗ ಇದ್ದೀರಿ ಈಗ? ಹೌದ್ರಿ, ಈಗೂ ಇದ್ದೀರಿ ಎಲ್ಲ. ಆಮೇಲೆ ನಿಮ್ ವಿಷಯಕ್ಕೆ ಬರೋಣ. ನೀವು 3ನೇ 4ನೇ ಕಲ್ತು ಬಿಟ್ಬಿಟ್ರಿ. ಮುಂದೆ ಏನ್ ಮಾಡ್ಲಿಕ್ಕೆ ಹತ್ತೀರಿ ನೀವು? ಒಂದಷ್ಟು ದಿವಸ ಹಂಗ ದನಗಳು ಕಾದವ್ರ. ಆ ಬಳಿಕ ಕಮತ ಐತ್ರಿ ಮನ್ಯಾಗ, ಆಯ್ತಾ ಹೊಡ್ಕೊಂಡ್ ಗೆಳೆಕ್ ಹೋಗುದು, ಒಕ್ಕಲ್ತನ ನಿಮ್ ಮನಿ ಕೆಲಸ ನೀವು ಮಾಡ್ಕೊತಿದ್ರಿ. ಮತ್ತ ಈ ಹಾಡು ಹುಚ್ಚಿ ಎಲ್ಲಿಂದ ಆರಂಭ ಆಯ್ತು? ಯಾರು ಕಲ್ಸಿದ್ರು? ಯಾರಿಂದ ಬಂತು? ನಾವು ಅಲ್ಲಿ ಹಿರೇಮಠ ಅನಗೋಳದಾಗ ರೀ, ಹಿರೇಮಠದಾರ್ದ ಒಂದು ಗದಿಗೇಶ್ವರ ಮಠ ಅಂತ ಐತ್ರಿ, ಗದಿಗೇಶ್ವರ ಮಠ. ಅಲ್ಲೇ ಮೊದಲಿನ ಹಿರಿಯರು ಭಜನೆ ಮಾಡ್ತಿದ್ರಿ. ನಾವ್ ಹೋಗಿ ಅಲ್ಲೇ ಕುಂಡಿರ್ತಿದ್ವಿ. ಹಂಗ ಅವ್ರು ಯಾವ್ಯಾವ ತರದ್ ಹಾಡ್ತಿದ್ರು? ತಾಳ ಬರ್ಸಾಕದು ಕಲಿಯಾಕತ್ವ್ರಿ. ಅವ್ರು ಯಾವ್ಯಾವ ತರದ್ ಹಾಡ್ತಿದ್ರು? ಅವರು ಇವರ ಸುಶ್ನಾಥ ಸರಿಪುರು, ಬಸವಣ್ಣ ಅವ್ರ ವಚನ, ಮುಂದ ದಾಸರ ಪದಗಳು, ನಿಜವಣ ಸೇವೆಗಳ ಕೈವಲ್ಯ ಎಲ್ಲ ಹಾಡ್ತಿದ್ರೆ. ನಾವು ಅವ್ರ ಕೂಡ ಹಂಗ ಕಲ್ತೀವ್ರಿ. ಹಂಗೆ ಕಲ್ತಿ. ನಿಮ್ಗೆ ಯಾರು ಕಲ್ಸಿದ್ರ ಅದನ್ನ? ಆ ಶಂಕರೇಶ ಸ್ವಾಮಿ ಹಿರೇಮಠ ಅಂತ ಹೇಳಿ. ಅಂದ್ರೆ ಪೇಟಿ ಮೇಲೆ ಹಾಡ್ಲಿಕ್ಕತ್ರಿ? ಹೌದ್ರಿ. ಅವ್ರು ಬಾರಿಸಿದ್ರು, ನೀವು ಅವ್ರ ಜೊತೆಗೆ ಹಾಡ್ಲಿಕ್ಕತ್ರಿ. ಆಮೇಲೆ ಈಗ ಒಂದ್ ಭಜನಾ ಪದ ಹಾಡ್ರಲ್ಲ ಚಂದಾಗಿ, ಕೈವಲ್ಯ ಒಳಗ ನೋಡ್ರಿ. ಅಂದ್ರಲ್ಲ, ನಾನೇಕೆ ಬಡವನ ನಾನೇಕೆ ಪರದೇಶಿ, ನಾನೇಕೆ ಬಡವನ ನಾನೇಕೆ ಪರದೇಶಿ, ಶ್ರೀನಿಧಿ ಹರಿಯನಗೆ ನೀನಿರುವ ತನಕ, ಶ್ರೀನಿಧಿ ಹರಿಯನಗೆ ನೀನಿರುವ ತನಕ, ನಾನೇಕೆ ಬಡವನು ನಾನೇಕೆ ಪರದೇಶಿ, ಒಡ ಹುಟ್ಟಿದವ ನೀನೆ ಒಡಲಿಗಾಕವ ನೀನೆ, ಉಡಲು ಒದಿಯಲು ವಸ್ತ್ರ ಕೊಟ್ಟು ಸಲುವವ ನೀನೆ, ಮಡದಿ ಮಕ್ಕಳನ್ನೆಲ್ಲ ಕೊಟ್ಟು ಕಳುವವ ನೀನೆ, ಮಡದಿ ಮಕ್ಕಳನ್ನೆಲ್ಲ ಕೊಟ್ಟು ಕಳುವವ ನೀನೆ, ಗುರು ಸಿದ್ಧ ನಿನ್ನ ಕಪೆ ಮಾಡು, ನಾನೇಕೆ ಬಡವನು ನಾನೇಕೆ ಪರದೇಶಿ, ನಾನೇಕೆ ಬಡವನು ನಾನೇಕೆ ಪರದೇಶಿ, ಹುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ನೀನೆ, ಅಷ್ಟ ಸರ್ವ ಬಂದು ಬಳಗವು ನೀನೆ, ಒಟ್ಟಿಗೆ ಒಳಗಿರುವ ಅಷ್ಟ
ಆಭರಣ ನೀನೆ ಶ್ರೇಷ್ಠ ಮೂರುತಿ ಕೃಷ್ಣ ನೀನಿರುವ ತನಕ ನಾನೇಕೆ ಬಡವನು ನಾನೇಕೆ ಪರದೇಶಿ ನಾನೇಕೆ ಬಡವನು ನಾನೇಕೆ ಪರದೇಶಿ ವಿದ್ಯೆ ಹೇಳವ ನೀನೆ ಬುದ್ಧಿ ಕಲಿಸವ ನೀನೆ ವಿದ್ಯೆ ಹೇಳವ ನೀನೆ ಬುದ್ಧಿ ಕಲಿಸವ ನೀನೆ ಉದ್ಧಾರ ಕರ್ತ ಮಮ ಸ್ವಾಮಿಯು ನೀನೆ ಮುದ್ದು ಶ್ರೀ ಪುರಂದರ ವಿಠಲ ನಿನ್ನಡಿಯ ಮೇಲೆ ಮುದ್ದು ಶ್ರೀ ಪುರಂದರ ವಿಠಲ ನಿನ್ನಡಿಯ ಮೇಲೆ ಬಿದ್ದುಕೊಂಡಿರುವ ನನಗೆ ಏತರ ಭಯವು ನಾನೇಕೆ ಬಡವನು ನಾನೇಕೆ ಪರದೇಶಿ ನಾನೇಕೆ ಬಡವನು ನಾನೇಕೆ ಪರದೇಶಿ. ಶ್ರೀ ನಾಗಪ್ಪ ಅವರ ನಾನೇಕೆ ಬಡವನು ನಾನೇಕೆ ಪರದೇಶಿ ಪುರಂದರಸರ ಹಾಡ ಭಾಳ ಚಂದ ಹಾಡಿದ್ರಿ. ಇದು ನೀವು ಒಟ್ಟು ಒಂದು ಭಜನೆ ಒಳಗೆ ಎಷ್ಟು ಮಂದಿ ಇರ್ತೀರಿ ನಿಮ್ ಜೊತೆಗೆ? ನಮ್ಮ ಜೊತೆಗೆ ಒಮ್ಮೊಮ್ಮೆ 8 ಮಂದಿ ಪೇಟಿ ತಬಲಾ ಬಿಟ್ಟು ಒಂದು 6 ಮಂದಿ ಇರ್ತೇವೆ. 6 ಮಂದಿ ಬೇಕೆ. ಪೇಟಿ ಬಾರ್ಸೋರು ಆಮೇಲೆ ತಬಲಾ ಬಾರ್ಸೋರು. ಇದನ್ನೆಲ್ಲ ಹಾಡ್ತಿರ್ಲ ಪ್ರಾಕ್ಟೀಸ್ ಮಾಡ್ತಿರ್ತೀರಿ ದಿನ ರಾತ್ರಿ ಹಿಂಗೆ ಯಾವಾಗ ವಾರದಾಗ 2 ದಿನ ಕೂಡ್ತೀರಿ? ಕೂಡ್ತಾರ. ಎಲ್ಲಿ ಕೂಡ್ತೀರಿ? ಅಲ್ಲೇ ಶ್ರೀ ರಾಮಲಿಂಗೇಶ್ವರ ಇದೈತ್ರಿ ಗುಡಿ ಒಂದ್ರಿ ಗುಡಿಯಾಗ. ಮತ್ತ ಸಿದ್ಧಾರ ಮಠ ಒಂದೈತ್ರಿ ಅಲ್ಲೇ ಕೂಡ್ತೀರಿ? ಅಲ್ಲೇ ಚಾಲು ಆದಾಗ ಅಲ್ಲಿ ಹೋಗ್ತಾವ್ರು ಇಲ್ಲಿ ಹೋಗ್ತಾರ. ಎಷ್ಟು ಗಂಟೆಗೆ ಕೂಡ್ತೀರಿ ರಾತ್ರಿ? ರಾತ್ರಿ 8 ಗಂಟೆ ಹೋಗ್ತದ್ರಿ. 8 ರಿಂದ 10 ಗಂಟೆ ಮಟ್ಟ. 10 ಗಂಟೆ ತನಕ. ಆಮೇಲೆ ಅದ್ರೊಳಗೆ ಎಲ್ಲಾ ತರದ್ ಹಾಡ್ತೀರಿ? ಎಲ್ಲಾ ನಮ್ಮಲ್ಲಿ ಇರುತ್ತೆ. ಆಮೇಲೆ ನಿಮ್ ಬೇರೆ ಊರವ್ರ ಭಜನಿ ಕಾಂಪಿಟೇಷನ್ ಕತ್ ಹೋಗಿರಿ? ಕಾಂಪಿಟೇಷನ್ ಹೋಗಿಲ್ರಿ. ಹಂಗ ಕರ್ಸಿರ್ಬೇಕಲ್ಲ ಜಾತ್ರೆ? ಹಂಗ ಕರ್ಸಿರ್ತಾರೆ. ಯಾವ್ಯಾವ ಊರಿಗೆ ಕರ್ದಾರ? ನಾವು ಇಲ್ಲೇ ನಯಾನಗರಕ್ಕೆ ಹೋಗ್ತೇವ್ರಿ. ಅಲ್ಲೇ ನಯಾನಗರ ಮುಂದ ಇದಕ್ಕ ಬೆಳವಡಿ ಹೋಗ್ಯವ್ರಿ. ಬೆಳವಡಿ ಅಲ್ಲೇ ಲಿಂಗದಳ್ಳಿ ಅಂತ ಇದ್ರಿ, ಲಿಂಗದಳ್ಳಿ ಹೋಗ್ಯವ್ರಿ. ಅದಲ್ಲ ಲಿಂಗದಳ್ಳಿ. ಒಕ್ಕುಂದಕ್ಕೆ ಹೋಗ್ಯವ್ರಿ. ಒಕ್ಕುಂದ ಬೈಲೊಂಗಲ್ಕ್ ಹೋಗ್ತೇವ್ರಿ. ಹಿಂಗೆಲ್ಲಾ ಹೋಗ್ತೇವ್ರಿ. ಎಲ್ಲಾರ ನೀವೇ ಗಾಡಿ ಮಾಡ್ಕೊಂಡು ಹೋಗ್ತೀರಿ? ಹಾ ರೀ. ಎಲ್ಲಾರ ಪೇಟಿ ಬಾರ್ಸೋರು ಮತ್ತ ತಬಲಾದವ್ರು ಎಲ್ಲಾರು ಒಂದೇ ಊರವ್ರು ಇದ್ರೆ ಮತ್ ಬಾಜುಕ್ ಊರಿನ ಕರೆಸ್ತೀರ? ಎಲ್ಲಾ ಒಂದ ಊರವ್ರ. ನಿಮ್ ಊರಾಗೆ ಇದ್ದೀರಿ. ಈಗ ಇನ್ನೊಂದು ಹಾಡಿಲ್ಲ, ವಚನ ಹಾಡ್ತೀರಿ? ಹಾಡ್. ನನಗಿಂತ ಕಿರಿಯರಿಲ್ಲ ನನಗಿಂತ ಕಿರಿಯರಿಲ್ಲ ಶಿವ ಭಕ್ತರಕ್ಕಿಂತ ಹಿರಿಯರಿಲ್ಲ ನನಗಿಂತ ಕಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಮತ್ತು ಎಲ್ಲ ಮನವೇ ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಮತ್ತು ಎಲ್ಲ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವಾ ನಿಮ್ಮ ಪಾದವೇ ದಿವ್ಯ ನನಗಿಂತ ಕಿರಿಯರಿಲ್ಲ ಶಿವ ಭಕ್ತರಕ್ಕಿಂತ ಹಿರಿಯರಿಲ್ಲ ನನಗಿಂತ ಕಿರಿಯರಿಲ್ಲ. ಈಗ ವಚನ ಹಾಡಿದ್ರಿ ನೀವು. ಬಯಲಾಟದೊಳಗೆ ಯಾವ್ಯಾವ ಬಯಲಾಟದೊಳಗ ಸಣ್ಣ ಆಟದೊಳಗೆ ಹಾಡಿರಿ ಹೇಳು? ನಾವ್ ಇದ ನಿಜಗುಣಿ ಶಿವೊಳಗ ನಿಜಗುಣಿ ಶಿವೊಳಗೆ ಒಂದು ಹಾಡ್ತೀರಿ. ಅದು ಎಷ್ಟಕ್ಕೆ ಚಾಲು ಆಗ್ತದೆ ನಿಜಗುಣಿ ಶಿವ ಬಯಲಾಟ? ರಾತ್ರಿ ನಾವು ವರ್ಷ ತಾಳಕದ ಹೋಗ್ತವ್ರಿ. ಅಲ್ಲಿ ಬೇಕಾಗ್ಲಿ 10:30 11 ಗಂಟೆಗೆ ಶುರು ಮಾಡ್ತಾವ. ಮುಗಿಸೋದು ಯಾವಾಗ? 6 ಗಂಟೆ ಬೆಳಗಿನ 6 ಗಂಟೆ. ಬೆಳಗಿನ 6 ಗಂಟೆ ತನಕ. ಅಂದಾಜ್ ನಿಮ್ಮ ಹಾಡು ಎಷ್ಟು ಬರ್ತಾವ ಒಂದ್ ಬಯಲಾಟದಾಗ? ಒಂದ್ ಬಯಲಾಟದಾಗ್ರಿ ಒಂದ್ 75-80 ಪದ ಬರ್ತಾವ್ರ. ಒಂದು ಬಯಲಾಟದೊಳಗ 65ರಿಂದ 70 ರೀ. 65ರಿಂದ 70 ಪದ ಬರ್ತಾವ ನಿಜಗುಣಿ ಶಿವಗಳು ಬಯಲಾಟದೊಳಗ. ಮತ್ತೆ ಬೇರೆ ಬೇರೆ ಅವ್ರು ಹಾಡೋರು ಇರ್ತಾರ, ಅವ್ರ ಕಡೆಯಿಂದ ಹಾಡ್ತಾರ, ನೀವು ಒಬ್ಬರೇ ಹಾಡುದು? ಇಲ್ಲ, ಪಾತ್ರಧಾರಿಗಳು ಒಂದೊಬ್ರು ಹಾಡ್ತಾರ. ಅವ್ರು ಹಾಡ್ತಾರ. ಪಾತ್ರಧಾರಿ ಎಷ್ಟು ಹಾಡ್ತಾರ? ನಾವಂತೂ ಅವ್ರ ಹಿಂಬಾಲಿದ್ದಾವ. ಹಿಂದ ನೀವ್ ಅಂತೀರಿ? ಇಲ್ರಿ, ನಾವ್ ಮುಂದ ನಮ್ ಜೊತೆ ಅವ್ರ ಪಾತ್ರಧಾರಿಗಳು ಹಿಮ್ಮೇಳದೊಳಗ ಅವ್ರು ಇರ್ತಾರೆ. ಇಬ್ರು ಇರ್ತಾರ ಹಿಂದ್. ಮತ್ತೆ ಹಿಂದ ಹಿಮ್ಮೇಳದೊಳಗ ಇಬ್ರು ಇರ್ತಾರ. 70 ಪದ ನೀವು ಬೆಳಗ ಅನ್ಕ ನೀವು ಅನೇಬೇಕು ಅದನ್ನ. ಅಂದ್ರೆ ಒಂದಕ್ಕೊಂದ್ ಪದ ಸಂಬಂಧ ಇರ್ತಾವಲ್ಲ, ಅವು ಕತಿಗೆ ಸಂಬಂಧ ಇರ್ತಾವ. ಈಗ ನಿಜಗುಣ ಶಿವಗಳ ಒಂದ್ ಪದ ಅನ್ರಿ. ಓಂ ಸದಯ ಸಿಂಧು ಗುರು ಹರ ತೋರು ಸತ್ವರ ಉರಿವ ಸಂಸಾರ ಬಾಧೆಯನ್ನು ಮಾಡು ಪರಿಹಾರ. ಓಂ ಸದಯ ಸಿಂಧು ಗುರು ಹರ ತೋರು ಸತ್ವರ ಉರಿವ ಸಂಸಾರ ಬಾಧೆಯನ್ನು ಮಾಡು ಪರಿಹಾರ. ಭವಕೋಟಿ ದೇಹಗಳ ಹೊತ್ತು ಅನಂತಿ ಸಾರೆ ಹುಟ್ಟು ಸತ್ತು
ಭವಕೋಟಿ ದೇಹಗಳ ಹೊತ್ತು ಆಯನಂತೆ ಸಾರೆ ಹುಟ್ಟು ಸತ್ತು ಏನು ಕಾಣದೆ ಬಳಲಿಕೆ ಹೊತ್ತು ಏನು ಕಾಣದೆ ಬಳಲಿಕೆ ಹೊತ್ತು ಬಂದೇನ ಗುರುವೆ ಬೇಸತ್ತು ಓಂ ಸದಯ ಸಿಂಧು ಗುರು ಹರ ತೋರು ಸತ್ವರ ಉರಿವ ಸಂಸಾರ ಬಾಧೆಯನ್ನು ಮಾಡು ಪರಿಹಾರ ಜನನ ಮರಣ ರೂಪ ಸೃಷ್ಟಿ ಇದರ ಚಲನವೆಲ್ಲ ಹುಸಿ ಸೃಷ್ಟಿ ಜನನ ಮರಣ ರೂಪ ಸೃಷ್ಟಿ ಇದರ ಚಲನವೆಲ್ಲ ಹುಸಿ ಸೃಷ್ಟಿ ಸಾಕಾಗಿ ಭವಗೋಷ್ಠಿ ಸಾಕಾಗಿ ಭವಗೋಷ್ಠಿ ಶರಣು ಬಂದೇನು ಗುರುವೆ ಮನ ಮುಟ್ಟಿ ಬೆನ್ನ ಹತ್ಯಾವ ಮಾ ಪಂಚಭೂತ ಎನಗಗಣಿತ ಜನ್ಮವ ಕೊಡುತ್ತ ಬೆನ್ನ ಹತ್ಯಾವ ಮಾ ಪಂಚಭೂತ ಎನಗಗಣಿತ ಜನ್ಮವ ಕೊಡುತ್ತ ಬೆನ್ನ ಹತ್ತಿ ಕಾಡುವುದು ಭೂತ ಬೆನ್ನ ಹತ್ತಿ ಕಾಡುವುದು ಭೂತ ಶರಣು ಬಂದೇನು ಗುರುವೆ ಮನ ಮುಟ್ಟಿ. ಇದನ್ನ ಯಾರು ಹಾಡ್ತಾರ ನಿಜುಣಿ ಶಿವಿ ಒಳಗ? ನಿಜುನಿ ಪಾತ್ರ ಮಾಡ್ಕೊಂತಾನ ಅವ್ರ ಬಾಳಿ ನಾನು ಅಂದ್ರೆ ನಿಜುಣಿ ಪಾತ್ರದವರೇ ಹಾಡ್ತಾರೆ. ನಿಜುನಿ ಅಪ್ಪನ ಅದ್ರೊಳಗೆ ಸ್ತ್ರೀ ಪಾತ್ರದ ಯಾರು ಮಾಡ್ತಾರೆ? ಪ್ರೇಮಲಾ ಅಂತೇಳಿ ಬರ್ತಾರ್ರಿ. ಹೊರಗಿನವ್ರ ಏನವ್ರು? ಇಲ್ಲ ಅಲ್ಲೇ ನಮ್ಮ ಊರವ್ರು. ನಿಮ್ ಊರವ್ರಿ? ಶಾಂತಾನ್ ಪಾತ್ರ ಒಬ್ರು ಮಾಡ್ತಾರ್ರಿ. ಕೂಡಿ ಅಂತೇಳಿ ಒಬ್ಬರು 3 ಹೆಣ್ಣು ಪಾತ್ರ. ಮತ್ತೆ ಪುರುಷರು ಮಾಡ್ತಿರ್ಬೇಕಲ್ಲ ಸ್ತ್ರೀ ಪಾತ್ರ? ಪುರುಷರನ್ನ ಮಾಡ್ತಾರೆ. ಪುರುಷರನ್ನೇ ಮಾಡ್ತಾರೆ. ಈಗ ನಿಜಗುಣಿ ಶಿವಯೋಗಿಗಳದ್ದು ಒಂದು ನೀವು ನಾಟಕದ ಬಗ್ಗೆ ಹೇಳಿದ್ರಿ. ಈಗ ನಿಜಗುಣಿ ಶಿವಯೋಗಿ ಒಳಗೊಳಗ ಒಂದಕ್ಕೊಂದು ಹಾಡ್ ಲಿಂಕ್ ಇರ್ತಾವ ಅಂತ ಹೇಳಿದ್ರಿ ನೀವು. ಅದ್ರೊಳಗಿನ ಮತ್ತೆ ಬೇರೆ ಹಾಡುಗಳು ತಮಾಷೆ ಹಾಡುಗಳು ಏನ್ ಇರ್ತಾವೇನು? ಇರ್ತಾವ್ರಿ. ಉಡತಿಂಡೆ ತ್ವಡತಿಂಡೆ ಬರು ಹೋಗು ಜನರೆಲ್ಲ ಸೂರಿಸುತ್ತ ಬಾಳ ಬಾಳವಣ್ಣ ಅವನ ಯಾಕ ಆಗಲಿಲ್ಲ ಎನ್ನ. ಉಡತಿಂಡೆ ತ್ವಡತಿಂಡೆ ಬರು ಹೋಗು ಜನರೆಲ್ಲ ಸೂರಿಸುತ್ತ ಬಾಳ ಬಾಳವಣ್ಣ ಅವನ ಯಾಕ ಆಗಲಿಲ್ಲ ಎನ್ನ. ನಾಗಿದ್ರಾಕಿ ಹಂಗ ಹೆಣ್ಣ ತೊಡತೀನಿ ಜರದರಿ ಕಾಣ. ನಾಗಿದ್ರಾಕಿ ಹಂಗ ಹೆಣ್ಣ ತೊಡತೀನಿ ಜರದರಿ ಕಾಣ. ಕಾಲಾಗೈತ ಪೈಜನ ಕಾಲಾಗೈತ ಪೈಜನ ನುಡಿಸೂತ ಜನ. ಉಡತಿನ ತೊಡತಿನ ಬರು ಹೋಗು ಜನರೆಲ್ಲ ಸುರಿಸುತ್ತ ಬಳ ಬಳವಣ್ಣ ಅವನ ಯಾಕಾಗಲಿಲ್ಲ ಹೆಣ್ಣ. ಹೆಣ್ಣಾಗಿ ಹುಟ್ಟಿದರೆ ಜಾನಿ 108 ಮಂದಿ ಮೆರುತ್ತೀನಿ. ಹೆಣ್ಣಾಗಿ ಹುಟ್ಟಿದರೆ ಜಾನಿ 108 ಮಂದಿ ಮೆರುತ್ತೀನಿ. ಮನ ಬಂದಂಗ ನಾ ಮೆರುತ್ತೀನಿ. ಮನ ಬಂದಂಗ ನಾ ಮೆರುತ್ತೀನಿ. ಇದು ತಮಾಷೆ ಹಾಡ ಅಂತ ಹೇಳ್ತೀರಿ ನೀವು ನಿಜಗುಣಿ ಶಿವಿ ಒಳಗದೆ. ಈಗ ಭಜನೆ ಏನ್ ನೀವೆಲ್ಲ ಇನ್ನು ಬೇರೆ ಊರಿಗೆ ಕಾಂಪಿಟೇಷನ್ ಕಂತೂ ಹೋಗಿಲ್ರಿ, ಜಾತ್ರೆಗೆ ಅದೆಲ್ಲ ಹೋಗಿರಿ. ಮತ್ತೆ ಹಂಗೆ ನಿಮ್ ಬಹುಮಾನ ಅದು ಕೊಟ್ಟಿರ್ತಾರಲ್ಲ ಇದ್ರೆ ನಿಮ್ ತಂಡಕ್ಕಿದ್ರೆ ಬಹುಮಾನ ಕೊಡ್ತಾರಲ್ಲ ಇದ್ರೆ ಬಹುಮಾನ ಕೊಟ್ಟಾಗ ಖುಷಿ ಅನ್ನಿಸ್ತದೆ ನಿಮ್ಗೆಲ್ಲ? ಖುಷಿ ಹಾ. ಈಗ ಭಜನಾದೊಳಗ ಶಿಶ್ನಾಥ್ ಶರೀಫ್ ಸಾಹೇಬ್ರದ್ದು ಹಾಡ್ತೀರೇನ್? ಆದ್ರ ಈಗ ಇವ ನಿಜಗುಣೊಳಗೆ ಪಾತ್ರ ಇದ್ರಾಗಿ ಹೋದಾಗಿಂದ ನಾವು ಆತರ ಕಮ್ಮಿ ಮಾಡಿದ್ವಿ. ಭಜನೆ ಒಳಗೆ ಕಡಿಮೆ ಮಾಡಿದ್ವಿ. ಅಂದ್ರೆ ಈಗ ನೀವು ಮಾಡೋದೇನು ನಿಜಗುಣಿ ಶಿವಿಗಳು ಬಯಲಾಟದೊಳಗೆ ಇಷ್ಟೇ ಹಾಡು ಪಕ್ಕ ಹಾಡ್ಕೊತ ಹೊಂಟಿರಿ. ಈಗ ಇನ್ನೊಂದು ಹಾಡು ಬಿಡು. ಎಲ್ಲಿದು ರಮಣ ಎಲ್ಲಿಗೆ ಪಯಣ ಯಾಕಿಲ್ಲೋ ದೇಹದ ಬಾಣ ಒಮ್ಮೆಲೆ ಆಯಿತು ಏನ. ಎಲ್ಲಿದು ರಮಣ ಎಲ್ಲಿಗೆ ಪಯಣ ಯಾಕಿಲ್ಲೋ ದೇಹದ ಬಾಣ ಒಮ್ಮೆಲೆ ಆಯಿತು ಏನ. ಮಾಡದಿರುವೆ ಅಭ್ಯಂಗ ಸ್ನಾನ ತೊರೆದಿರುವೆ ಅನ್ಯರ ಪಾನ. ಮಾಡದಿರುವೆ ಅಭ್ಯಂಗ ಸ್ನಾನ ತೊರೆದಿರುವೆ ಅನ್ಯರ ಪಾನ. ಭರ್ಜರಿ ವಸ್ತ್ರಗಳ ದಾನ ಭರ್ಜರಿ ವಸ್ತ್ರಗಳ ದಾನ ಯಾಕೆ ಮಾಡಿದೀನಿ ಮೋಹನ. ಏನಿದು ರಮಣ ಎಲ್ಲಿಗೆ ಪಯಣ ಯಾಕಿಲ್ಲೋ ದೇಹದ ಬಾಣ ಒಮ್ಮೆಲೆ ಆಯಿತು ಏನ. ಒಮ್ಮೆಲೆ ತಲಿತಾ ಕೆಟ್ಟು ಅನ್ಯದುದೈಕದಾಸೆಯ ಬಿಟ್ಟು. ಒಮ್ಮೆಲೆ ತಲಿತಾ ಕೆಟ್ಟು ಅನ್ಯದುದೈಕದಾಸೆಯ ಬಿಟ್ಟು. ಸರ್ವ ಆಸೆಯನ್ನು ನೀ ಸುಟ್ಟು ಸರ್ವ ಆಸೆಯನ್ನು ನೀ ಸುಟ್ಟು ಹೋಗುವೆ ಎಲ್ಲಿಗೆ ಹೊರಟು. ಏನಿದು ರಮಣ ಎಲ್ಲಿಗೆ ಪಯಣ ಯಾಕಿಲ್ಲೋ ದೇಹದ ಬಾಣ ಒಮ್ಮೆಲೆ ಆಯಿತು ಏನ. ಏನೇದು ಎಣ್ಣೆಯ ನಾಥ ಒಮ್ಮೆಲೆ ಆದಿಯ ಭ್ರಾಂತ. ಏನೇದು ಎಣ್ಣೆಯ ನಾಥ ಒಮ್ಮೆಲೆ ಆದಿಯ ಭ್ರಾಂತ. ಆ ದೇವ ದೇವ ಭಗವಂತ ಆ ದೇವ ದೇವ ಭಗವಂತ. ನಾಗಪ್ಪ ಇದು ಚಂದ ಹಾಡಿದ ಸ್ತ್ರೀ ಪಾತ್ರ ಮಾಡೋರು ಹಾಡು ಹೇಳ್ದಿ.
ಇವೆಲ್ಲ ಹಾಡು ಏನವಲ್ಲ ನಿಮಗ ಹಿಂಗ ಬರೀ ಹಾಡಿನ ಪ್ರಾಕ್ಟೀಸ್ ಮಾಡ್ತೀರಿ, ನಾಟಕ ಮಾಡ್ಕೋತೇ ಪ್ರಾಕ್ಟೀಸ್ ಮಾಡೋದು? ಒಂದು 6 ತಿಂಗಳು ತಾಲೀಮ್ ಮಾಡಿದ್ರು ನಾವು. ನಾಟಕ ಅವ್ರ ಪಾತ್ರಧಾರಿಗಳನ್ನು ಮಾತ್ರ ಹಾ, ಹಿಂಗೆ ಬರೀ ಹಾಡುಗಳು ಪ್ರಾಕ್ಟೀಸ್ ಮಾಡಂಗಿಲ್ಲ, ಇಲ್ಲ ಎಲ್ಲ ಕೂಡೆ ಮಾಡ್ಕೊಂಡು ಎಲ್ಲಾ ಕೂಡೇ ಮಾಡೋದು. ಹೌದು. ಮತ್ ನೀವೆಲ್ಲ ಬರ್ಕೋತಿದ್ರಿ ಏನ್ ಮೊದ್ಲು ಇವನ್ನೆಲ್ಲ ಹಾಡು? ಆ ಮೊದಲಿನ ಹಿರಿಯರ್ ಬುಕ್ ಬರ್ದಿಟ್ಟಿದ್ದು ಇದ್ದು ರೀ ಅವ್ ಮನ್ಯಾಗ. ಆ ಬುಕ್ ನೋಡಿ ನೀವು ಹಾಡು ಕಲ್ತ್ರಿ? ಅದನ್ನ ಮೊದಲೊಬ್ಬರು ಮಾಡ್ಕೊಂತ ಬಂದ ಅವ್ರು ತೀರ್ಕೊಂಡ್ರೆ ಆ ಒಳಗ್ ಮತ್ತೊಂದು ಕಂಪನಿ ಆದ್ರಿ. ಅವರೆಲ್ಲ ಮನೆ ಬಿಟ್ಟಿಂದ ಅದ ಕತ್ತಿ ಇತ್ರಿ ಅದನ್ನ ನೋಡ್ಕೊಂತ. ಈಗ ಇವೆಲ್ಲ ಹಾಡೆಲ್ಲ ಪುಸ್ತಕದೊಳಗೆ ಪ್ರಿಂಟ್ ಮಾಡಿದ್ರಾಗವ? ಪ್ರಿಂಟ್ ಇಲ್ರಿ, ಹಂಗ ಕೈಬರದೊಳಗ ಅದಾವ್ರಿ ನಾವು ಬರೋದು. ಪ್ರಿಂಟ್ ಒಟ್ಟು ಮಾಡೇ ಇಲ್ಲ? ಇಲ್ರಿ. ಅಲ್ಲ ನಿಜಗುಣ ಬಯಲಾಟದ ಪುಸ್ತಕ ಇರ್ತಾವಲ್ಲ ಮತ್ತೆ? ಅದಾವ ಅಂತಂದ್ರು ಇದನ್ನ ಈ ಕತ್ತಿ ಬರ್ದವ್ರು ಇಲ್ಲೇ ಹನ್ನಿಕೇರಿ ಎಲ್ಲಾ ಮಸ್ತರ್ ಅಂತ. ಹೌದು. ಆದ್ರ ಕೈವಲ್ಯ ಪದ್ಧತಿ ಒಳಗೆ ಇದ್ರಾಗ ಪ್ರಿಂಟ್ ಆದದ್ದು ಇಲ್ರಿ. ಈಗ ಇನ್ನೊಂದು ಕೈವಲ್ಯ ಅನ್ನಿ. ನಾನಿನ್ನ ಧ್ಯಾನದೋಳಿರಲು ಸದಾ, ನಾನಿನ್ನ ಧ್ಯಾನದೋಳಿರಲು ಸದಾ ರಂಗ, ಹೀನ ಮಾನವರೇನು ಮಾಡಬಲ್ಲರು ರಂಗ, ಹೀನ ಮಾನವರೇನು ಮಾಡಬಲ್ಲರು ರಂಗ, ನಾನಿನ್ನ ಧ್ಯಾನದೋಳಿರಲು ಸದಾ, ನಾನಿನ್ನ ಧ್ಯಾನದೋಳಿರಲು ಸದಾ ರಂಗ, ಮಸ್ತರಿಸುವರೆಲ್ಲ ಕೂಡಿ ಮಾಡುವರೇನು, ಮಸ್ತರಿಸುವರೆಲ್ಲ ಕೂಡಿ ಮಾಡುವರೇನು, ಅಚ್ಚುತ ನಿನದೊಂದು ದಯವಿರಲೋ ರಂಗ, ನಾನಿನ್ನ ಧ್ಯಾನದೋಳಿರಲು ಸದಾ, ಉಳಲಿ ಕುದುರೆ ವೈಯಾರದೆ ಕುಣಿಯಲು, ಧೂಳು ರವಿಯ ಮೇಲೆ ಮುಸುಕುವುದೇ ರಂಗ, ತಾಳಿದವರಿಗೆ ವಿರುದ್ಧ ಲೋಕದೋಳು, ನಾಳಿಗೆ ಗಿರಿಯು ಅಲ್ಲಾಡಬಹುದೇ ರಂಗ, ಗಾಳಿಗೆ ಗಿರಿಯು ಅಲ್ಲಾಡಬಹುದೇ ರಂಗ, ನಾನಿನ್ನ ಧ್ಯಾನದೋಳಿರಲು ಸದಾ, ನಾನಿನ್ನ ಧ್ಯಾನದೋಳಿರಲು ಸದಾ ರಂಗ. ನೀವು ಪಾತ್ರ ಯಾಕೆ ಮಾಡ್ಲಿಲ್ಲ? ಪಾತ್ರ ಮಾಡ್ಬೇಕಂತೇಳಿ ಒಂದಷ್ಟು ತಾಲೀಮೊಳಗೆ ಮಾತು ಕಲಿಯತ್ತೀನಿ. ಮೊದಲ ಕಲ್ತಿರಿ ಸ್ವಲ್ಪ ಅಂದ್ರೆ? ಕಲ್ತಿದ್ದು ರೀ. ಆದ್ರ ಹಾಡವ್ರು ಯಾರು ಇಲ್ಲ, ಮುಂಬ್ಯಾಳ ಹಾಡವ್ರು ಅಂತೇಳಿ ಪಾತ್ರ ಮಾಡಬೇಡ ಅಂತ ಹೇಳಿದ್ರು. ಒಂದಷ್ಟು ಒಂದು ಹಿರಿಯರು ಹೇಳಕತ್ತಾರೆ ನಮ್ಗೆ. ಬರೀ ಹಾಡವ್ರು ಇಲ್ಲ, ಬರೀ ಹಾಡ್ಕೊತ ಮುಂದ ಹಾಡವ್ರು, ತಾಳ ಬಾರ್ಸವ್ರು ಬಾಡ್ಸ್ಕೊಂತ ಅವ್ರ ಜೊತೆ ಮುಂಬ್ಯಾಳ ಹಾಡವ್ರಿಲ್ಲ, ನಿನ್ ದನಿ ಚಲೋ ಐತಿ ಅಂತೇಳಿ ಹಿಂಗೊಂದಷ್ಟು ಮಂದಿ ನಮ್ಮನ್ನ ಹಾಡಾಕ. ಈಗ ಮೊದಲು ನಿಮ್ಗೆ ಎಷ್ಟು ಕೊಡ್ತಿದ್ರು ಮೊದಲು? ಈಗಿಂದ ಬೇಡ, ಮೊದಲ್ರಿ ಹೊರಗೆ ನಾವು ಆಟಕ್ಕೆ ಹೋದ್ರ 1,000 ಕೊಡ್ತಿರ್ರಿ. ಎಲ್ಲಾರು 1,000? ಇಲ್ರಿ, ಆಟಕ್ಕೆ ಹೋದ್ರ ಒಟ್ಟ 1,000. ನಿಮಗೆ ಎಷ್ಟು ಬರ್ತಿತ್ತು? 10 ಮಂದಿ ನಡಕ್ರಿ. ನಿಮಗ್ 100 ರೂಪಾಯಿ, 50 ರೂಪಾಯಿ ಬರ್ತೈತ್ರಿ. 50 ರೂಪಾಯಿ ಬರ್ತಿತ್ತು ಖರ್ಚಿ, ಗಾಡಿ ಖರ್ಚ ಅಲ್ಲಿಗೆ ಮುಗಿತದಲ್ಲ ಅದು? ಅಷ್ಟೇ ರೀ. ಬರ್ಬರ್ತ ಈಗ ಹೆಚ್ಚಾಗೈತೆ. ಈಗ ಎಷ್ಟು ಕೊಡ್ತಾರೆ? ಈಗ 15ರಿಂದ 20,000 ಕೊಡ್ತಾರೆ. 20,000. ನಿಮಗೆ ಎಷ್ಟು ಕೊಡ್ತಾರೆ? ಮನುಷ್ಯಾಗ 1,000, ಒಮ್ಮೊಮ್ಮೆ 1,500 ಬರ್ತಾರೆ. ಆತ್ಲ ಮತ್ತಿದ್ದೆ. ಈಗ ತಿಂಗಳಿಗೊಂದು ಕಾರ್ಯಕ್ರಮ ಬರ್ತದೇನು? ಬರ್ತಾವ. ಈಗ ಬ್ಯಾಸಿಗೆ ಜಾತ್ರೆ ಕಾರ್ಯಕ್ರಮ ಎಲ್ಲೆಲ್ಲಿ ಜಾತ್ರೆ ಇರ್ತಾವ ಅಲ್ಲಿ ಕರೆಸ್ತಾರೆ, ಅಲ್ಲಿ ಹೋಗ್ತೀರಿ. ಅಂದಾಜ್ ವರ್ಷ ಎಲ್ಲ ಕೂಡಿ ಎಷ್ಟು ಕಾರ್ಯಕ್ರಮ ಆಗ್ತಾವ? ಕಾರ್ಯಕ್ರಮ ಈಗ ನಾವು ಒಂದು 20 ಆಗ್ತಾವಲ್ಲ ವರ್ಷದಾಗ? 20 ಆರಾಮ ಆಗ್ತೀನ? ಹೆಚ್ಚೇ ಆಗ್ತಾವ? ಹೆಚ್ಚೆ ಆಗ್ತಾವ. ಎಲ್ಲಾರು ಕೂಡಿ ಹೋಗ್ತೀರಿ, ಕೂಡಿ ಮುಗಿಸ್ಕೊಂಡ್ ಬರ್ತೀರಿ. ಈಗ ಮತ್ತೆ ಸ್ತ್ರೀ ಪಾತ್ರದ ಇನ್ನೊಂದು ಹಾಡ್ರಲ್ಲ. ಜಗನ್ಮೋಹಕ್ಕೆ ಕುಲ ಸಾಟಿಯಲ್ಲ, ಜಗವೆಲ್ಲ ಸುತ್ತಿಕೊಂಡಿದೆ ನಮ್ಮ ಮೋಹಜಾಲ, ವಿಚಿತ್ರ ನಮ್ಮ ಲೀಲಾ, ಸ್ವರ್ಗ ಮೃತ್ಯು ಪಾತಳ ಅರಸರ ನಂದ ಸ್ಥಳ, ಸ್ವರ್ಗ ಮೃತ್ಯು ಪಾತಳ ಅರಸರ ನಂದ ಸ್ಥಳ, ನಮ್ಮಿಂದ ಪೋಂದ್ವರು, ನಮ್ಮಿಂದ ಪೋಂದ್ವರು, ಆನಂದ ಹೊಂದುವರು, ನಮ್ಮ ಗಾನ ಅಮೃತಪಾನ, ಅದರಿಂದ ಸುಖಿಪರು ಸರ್ವಜನ, ಕೊಡುವರು ಸನ್ಮಾನ, ಜಗನ್ಮೋಹಕ ಕುಲ ಸಾಟಿಯಲ್ಲ, ಜಗವೆಲ್ಲ ಸುತ್ತಿಕೊಂಡಿದೆ ನಮ್ಮ ಮೋಹಜಾಲ, ವಿಚಿತ್ರ ನಮ್ಮ ಲೀಲಾ, ಪಾತರ ರಮಣಿರುವಂತಾತನಿ, ಪಾತರ ರಮಣಿ ಇರುವಂತಾತನಿ, ಆಸ್ಥಾನ ಪೋಗುವರು
ಆಸ್ಥಾನ ಪೋಗುವರು ದೀಪವಿಲ್ಲದ ಮನೆ. ಈಗ ನಿಜುಣಿ ಶಿವೆ ಒಳಗೆ ಬೆಳತನಕ 70 ಹಾಡ ನೀವು ಹಾಡ್ತೀರಿ ಅಂತ ಹೇಳಿದ್ರಿ. ಅವ್ ಹಾಡ ನಿಮ್ದೀಗ ಈಗ ಎಲ್ಲಾರು ಎಲ್ಲಾ ಹಾಡ್ಲೇಬೇಕು ನಿಂತು, ಏನ್ ಕೆಲವ್ರು ಬೇರೆ ಬೇರೆ ಹಾಡುಗಳು ಬರ್ತಾವ. ಬೇರೆ ಬೇರೆ ಬರ್ತಾವ. ಅದಕ್ಕೆ ವಿಶ್ರಾಂತಿ ಬೇಕಾಗ್ತದಲ್ಲ, ಬೇರೆ ಬೇರೆ ಬೇಕಾಗ್ತದ. ನಮಗಂತೂ ವಿಶ್ರಾಂತಿ ಇಲ್ರಿ. ಅವ್ರ ಪಾತ್ರ ಯಾರ ಬಂದ್ರು ನಾವ್ ಅಂದ್ರೆ ನಿಮಗ್ ವಿಶ್ರಾಂತಿ ಇಲ್ಲ. ಯಾರು ಅಟ್ರು ಪಾತ್ರಧಾರಿಗಳು ಬಂದ್ರು ಅವ್ರಿಗಿರ್ತದೆ ವಿಶ್ರಾಂತಿ ಇರ್ತದೆ. ಸೂತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ, ತುಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದ ಡಿಲ್ಲ. ಸೂತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ. ನಿತ್ಯ ನೇಮದಿಂದ ತನುವು ಮುಟ್ಟಿಕೊಂಡಡಿಲ್ಲ, ನಿತ್ಯ ನೇಮದಿಂದ ತನುವು ಮುಟ್ಟಿಕೊಂಡಡಿಲ್ಲ. ನೀಚಕ್ಕೆ ನೀಚ ನೆನೆವ ಮಾನವ, ಅಂದಂದಿಗೆ ಅತ್ತಲಿತ್ತ ಹರಿವ ಮಾನವ. ಚಿತ್ತದಲ್ಲಿ ನಿಲ್ಲಿಸಬಲ್ಲ ಬಚ್ಚಬರಿಯ ಬೆಳಗು ಗುಹೇಶ್ವರ ಲಿಂಗವು, ಬಚ್ಚಬರಿಯ ಬೆಳಗು ಗುಹೇಶ್ವರ ಲಿಂಗವು. ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ, ತುಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದ ಡಿಲ್ಲ. ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ. ಶ್ರೀ ನಾಗಪ್ಪ ಅವ್ರ, ನೀವ್ ಯಾರಿಗಾರ ಹಾಡು ಕಲಿಸ್ಲಿಕ್ಕತ್ತೀರಿ ಈಗ? ಮತ್ತೊಂದಿಬ್ಬರು ಹುಡುಗರು ಮತ್ತೆ ಯಾರು ಒಟ್ಟು ಕಲಿಸಾಕ್ತವ್ರೆ. ಅದು ಅವ್ರಿಗೆ ಯಾರು ಕಲಿಸ್ತಾರ? ಈಗ ನಾವ ತಾಲೀಮದೊಳಗ ಹುಡುಗರು ಬರ್ತಿದ್ವ್ರೆ. ನಮ್ದು ಒಟ್ಟು ಈಗ ವಯಸ್ಸು ಕಮ್ಮಿ ಆದಂಗ. ಹೌದೌದು, ಮತ್ ಬೇಕಲ್ಲ ಬೇರೆ 2 ಹುಡುಗರು ಮತ್ತ ಮುಂದಿನವ್ರಿಗೆ ತಯಾರು ಮಾಡ್ಬೇಕಲ್ಲ. ಚಾಲು ಅದಾವ ಆ ಹುಡುಗರು ಕಲೀಲಿಕ್ಕತ್ತಾವ. ಆನಿಗಳು ಹುಡುಗರು ಆನ್ಗೊಳ್ದವ್ರೆ. ಎಷ್ಟು ವಯಸ್ಸಿನ ಹುಡುಗರು ಅವು? ಅವ್ರು ಈಗೊಂದು 25-30 ಅದಾರಷ್ಟು. ಅಂದ್ರೆ ಅಂದಾಜು ಎಷ್ಟು ಹಾಡು ಕಲ್ತಾರ ಈಗ ಅವ್ರು? ಅವರು ಒಂದು 20-30 ಹಾಡು ಕಲ್ತಾರ. ಇನ್ನೂ ಕಲೀಲಿಕ್ಕೆ. ಈ ನಿಜಗುಣಿ ಶಿವಯೋಗಿ ಬಯಲಾಟ್ನೆ ಮತ್ತೆ ಬೇರೆಯವ್ರಿಗೆ ಕಲಿಸ್ಲಿಕ್ಕತ್ತೀರೇನ? ನಿಮ್ಮೂರ ಕಲಿಸ್ಲಿಕ್ಕೆ ಒಂದಷ್ಟು ಹುಡುಗರಿಗೆ ಹೇಳಿದ್ರಿ ಹ್ಞೂ ಅಂತ. ಅವ್ರು ಇನ್ನೂ ಒಟ್ಟು ಇನ್ನೂ ಚಾಲು ಅಷ್ಟೊಂದು ಯಾವ ಹುಡುಗರು. ಯಾಕಂದ್ರೆ ನಿಮ್ಮಲ್ಲಿ ಇರೋರೆಲ್ಲ ವಯಸ್ಸಾದಿಂದೆಲ್ಲ ನೀವು ಬಿಟ್ಟು ಬಿಡವ್ರು. ಮುಂದೆ ನಿಮ್ಮ ಊರಿಗೆ ಒಂದು ಹೆಸರು ತರಬೇಕಂದ್ರೆ ಇದೊಂದು ನಿಜಗುಣಿ ಶಿವಗಳ ಆಟ ಅಂತಂದ್ರೆ ಆನಿಗೋಳದ್ದು ಬಾ ಚಂದ ಆಡ್ತಾರ, ಚಂದ ಮಾಡ್ತಾರ. ಈ ಆಟ ಮತ್ತೆ ಮುಂದುವರಿಬೇಕಲ್ಲ. ಈಗ ಅದ ಪ್ರಯತ್ನ ಮಾಡತ್ತವ್ರಿ. ಒಂದಷ್ಟು ಹುಡುಗರ ಮಾಡೋಣ ಅಂತಾರ, ಒಂದಷ್ಟ ಇನ್ನಟ ಏನ್ ಬಿಡಪ್ಪ ಅದ್ನೇನಂತ ಹಿಂಗ ಒಂದಷ್ಟ. ಊರಾಗ ಮುಖ್ಯಸ್ಥರ ಇದ್ರೊಳಗೇನ್ ಪಾಲ್ ತಗೊಳಂಗಿಲ್ಲ, ಅವ್ರೇನ್ ತಗೊಳಂಗಿಲ್ಲ. ನೀವ ಕಲಾವಿದ್ರು ಕೂಡುದು, ನೀವೇ ಹೇಳುದು. ಈಗಿನ ಎಲ್ಲ ಹುಡುಗರಿಗೆ ಆಸೆ ಇವೆಲ್ಲ ಇವು ಬೇರೆ ಬೇರೆ ಇದ ಬೇಕಾಗ್ಯಾವ್ರಿ. ಇವೆಲ್ಲ ಸಾಮಾಜಿಕ ನಾಟಕದೊಳಗಿನ ಹಾಡ್ ಬೇಕಾಗ್ತಾವ. ಸಾಮಾಜಿಕ ಎಲ್ಲ ಇದ್ರೆ ಪ್ರಯತ್ನ ಅಲ್ಲ. ಇದು ನಮ್ಮ ಕಲಾ ಸಂಸ್ಕೃತಿಗೆ ಸಂಬಂಧದಲ್ಲ, ನಮ್ಮ ಧರ್ಮಕ್ಕ. ಇದು ನಿಜಗುಣಿ ಶಿವಗಳು ಒಂದು ಸಂದೇಶ ಕೊಡ್ತಾರೆ ಆ ಜನತೆಗೆ. ಈಗ ನಮ್ಗ ಅದು ನಾಟಕ ಮುಂದುವರಿಬೇಕಲ್ಲ ಪರಂಪರೆ. ಆದ್ರೂ ನೀವೊಂದ್ ಸ್ವಲ್ಪ ಶ್ರಮ ವಹಿಸಿ ಒಂದ್ 4 ಮಂದಿ ಈ ನಾಟಕ ಕಲಿಯುವಂಗ ಮಾಡಿಸ್ರಿ ಎಲ್ಲಾ ಹುಡುಗರಿಗಿದ್ರೆ. ಈಗ ನಾಟಕದೊಳಗಿನ ಮಂಗಳ ಹಾಡ್ತೀರಿ? ಹಾಡ್ರಿ. ಆರುತಿ ಬೆಳಗುವೆನ ಗುರವಿಗೊಂದ್, ಆರುತಿ ಬೆಳಗುವೆನ ಗುರವಿಗೊಂದ್, ಆರುತಿ ಬೆಳಗುವೆನ ಆರಿಯದ ಜಗವಂದ್, ಆರುತಿ ಬೆಳಗುವೆನ. ನಾಗಪ್ಪ ಅವರ ಸಮಯದ ಬಂಧನ ವಂದನೆ ಇದ್ದೇ ಇರ್ತದೆ. ಆ ಸಮಯ ದೇವಿಗೆ ನಾವು ಶಿರ್ಸ ನಮಸ್ಕಾರ ಮಾಡಿ ಕೊನೆ ಘಟ್ಟಕ್ಕೆ ಬರ್ತೀನಿ ಇದ್ರೆ. ಅಂಕದ ಪರದೆ ಜಾರಿದ ಮೇಲೆ ನಾಟಕವೆನ್ನು ಉಳಿದಿರುವುದು ಅಂತ ಹೇಳ್ತೀವಿ. ಜೀವನನೇ ಶೇಷದ. ಏನ್ ಮಾಡಿದ್ರು ಇದೊಂದು ಮಾಡ್ಬೇಕಾಗಿತ್ತು, ಇದೊಂದು ಆದ್ರೆ ಚಲೋ ಇತ್ತು, ಅದ್ರೊಳಗೆ ನಾವು ತೃಪ್ತಿ ಪಡ್ಕೋಬೇಕು, ಸಂಪೂರ್ಣತೆ ಕಾಣಬೇಕು. ನಾವು ಒಬ್ಬ ಜಾನಪದ ಜಗತ್ತಿನ ಅರಸಿ ಗರತಿ ಹೇಳ್ತಾಳಕ್ಕೆ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳುದು. ನಮ್ಮ ಜೋಳ ಎಲ್ಲ ಮುಗಿದು ಖರೆ ಹಾಡು ಎಷ್ಟು ಉಳ್ದಾವು ಹಂಗೇನಿದೆ. ನಿಮ್ಮ ಮಾತುಗಳು ಬೇಕಾದಷ್ಟು ಉಳಿದು ಮತ್ ಮುಂದಿನ ಸಂಚಿಕೆ ಒಳಗೆ ನಿಮ್ಮನ್ನು ಕರೆಸ್ತೀನಿ. ಬೇರೊಂದು ವಿಷಯದೊಂದಿಗೆ ಸುದೀರ್ಘವಾದಂತಹ ಮಾತುಗಳ ಸಮಾಲೋಚನೆ ಮಾಡೋಣ ಅಂತ ಇಲ್ಲಿಗೆ ಈ ಕಾರ್ಯಕ್ರಮ ವಿದಾಯ ಹೇಳ್ತೀನಿ.
ನಮಸ್ಕಾರ, ಮತ್ತೊಮ್ಮೆ ನಮಸ್ಕಾರಗಳು.